1 ಕಪ್ಪು ಕಡಲೆ ಬೀಜ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಹುರಿಗಡಲೆ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಹುರಿಗಡಲೆ 1 ಬೌಲು ಹುರಿಗಡಲೆ ತೊಗೊಂಡಿದ್ದೀನಿ. ನೆಕ್ಸ್ಟು ಬಿಳಿ ಎಳ್ಳು, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ, ನಾನು ಹಾಕ್ತೀನಿ. ತುಂಬ ರುಚಿ ಕೊಡುತ್ತೆ ಇದು. ಇದು ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ, ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ತುರಿದಿಟ್ಕೊಂಡಿದ್ದೀನಿ ಇದು. ನೆಕ್ಸ್ಟ್ ಏಲಕ್ಕಿ ನಾನು ಈ ಮಿಕ್ಸಿಗೆ ಹಾಕೋವಾಗಲೇ ನಾನು ಆಡಿಸ್ಕೊತೀನಿ. ಹುರಿಗಡಲೆ ಜೊತೆಗೆ ಹಾಕಿದ್ರೆ ನುಣ್ಣಗಾಗುತ್ತೆ. ಮಿಕ್ಸಿ ಜಾರಿಗೆ ಹಾಕ್ತೀನಿ. ಇದು ಬೆಲ್ಲ, ಇದೆಲ್ಲ ಅಳತೆ ಕರೆಕ್ಟಾಗಿ ನಾವು ಬೆಲ್ಲ ತೊಗೊಬೇಕು. ಬೆಲ್ಲನೂ ಅಷ್ಟೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಟ್ರಿಪ್ ನಾನು ಇವಾಗ ಗ್ರೈಂಡ್ ಮಾಡ್ಕೊಳೋಣ. ಇದು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಹುರಿಗಡಲೆ ಮತ್ತು ಏಲಕ್ಕಿ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಇದು ಮತ್ತು ಕಡಲೆ ಬೀಜದ ಪೌಡ್ರು ಹಾಕೋಣ. ತುರಿದಿಟ್ಕೊಂಡಿರೋವಂಥ ಕೊಬ್ಬರಿ ಇದು, ಮತ್ತು ಬಿಳಿ ಎಳ್ಳು ಇದು ಹುರಿದಿಟ್ಕೊಂಡಿದ್ದೀನಿ. ಮತ್ತು ಕೊನೆಯದಾಗಿ ಬೆಲ್ಲ, ಇದು ಅಷ್ಟೇ ಪೌಡ್ರ್ ಮಾಡಿ ಇಟ್ಕೊಳ್ರಿ. ಇದಾಯಿತು. ಮತ್ತು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡ್ತಾ ಇರ್ಬೋದು, ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕರ್ಜಿಕಾಯಿ ಪುಡಿ ಹೊರಗಡೆಯಿಂದ ಮಕ್ಕಳು ತಂದುಕೊಡೋದಕ್ಕಿಂತ ಮನೆ ಒಳಗೆ ನಾವು ಏನು ಬೇಕೋ ಅದೆಲ್ಲ ಹಾಕಿ ನಾವು ಕ್ಲೀನಾಗಿ ಮಾಡಿಕೊಡ್ಬೋದು. ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ, ನಾನು ಡ್ರೈ ಫ್ರೂಟ್ಸ್ ಹಾಕಲ್ಲ. ಈಗ ಇಷ್ಟು ಮಾತ್ರ ಹಾಕಿ ನಾನು ಕರ್ಜಿಕಾಯಿ ಪೌಡ್ರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಹಿಟ್ಟು ಕಲಿಸ್ಕೊಳೋಣ. ಕರ್ಜಿಕಾಯಿ ಹಿಟ್ಟು ಕಲಿಸ್ಕೊಳೋಣ. ನಾನು ಮೈದಾ ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ತೊಗೊತಾ ಇದ್ದೀನಿ. 1 ಚಿಟಿಕೆ ಉಪ್ಪು ತೊಗೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಕರ್ಜಿಕಾಯಿಗೆ ಹಿಟ್ಟು ಕಲಿಸೋವಾಗ ಇದಕ್ಕೆ ನಾನು ಕಾಯಿಸಿ ಇಟ್ಟಿರೋ ಅಡುಗೆ ಎಣ್ಣೆ ಹಾಕ್ತೀನಿ. ಏನಕ್ಕೆ ಹಾಕ್ತಾರೆ ಅಂತ ಅಂದರೆ ಇದು ಹಾಕ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ, ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 1-2 ಸ್ಪೂನು ಕಾಯಿಸ್ಕೊಬೇಕು. ಕಾಯಿಸ್ಬಿಟ್ಟು ಎಣ್ಣೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ಇದನ್ನು ಇವಾಗ ಹಿಟ್ಟು ಕಲಿಸ್ಕೊಳೋಣ. ನಾವು ಕಲಿಸ್ಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ. ಹಿಟ್ಟು ರೆಡಿಯಾಗಿದೆ. ಈ ಥರ ಕಲಿಸಿಟ್ಕೊಂಡಿದ್ದೀನಿ. ಇದು ಬಂದು 1/2 ಅವರ್ ನೆನಿಬೇಕಿದು. ನೆನೆದಷ್ಟು ಚೆನ್ನಾಗಿರುತ್ತೆ ಒಸ್ಕೊಳ್ಳೋಕ್ಕೆ. ಇದು ನೆನೆಯಕ್ಕೆ ಬಿಡ್ತೀನಿ ನಾನು. ನೆಕ್ಸ್ಟ್ ಸ್ಟೆಪ್ ನಾನು ಕರ್ಜಿಕಾಯಿ ಹಾಳೆ ಒಸ್ದು ಮತ್ತು ಅದನ್ನು ತೆಲ್ಸೋದು ನಿಮಗೆ ತೋರಿಸ್ತೀನಿ. ಪಾಪ ತೀಟೆ ಮಾಡ್ತಾ ಇದೆ. ಇವತ್ತು ಕರ್ಜಿಕಾಯಿ ಮಾಡೋಕ್ಕಾಗಲ್ಲ ನೋಡ್ರಿ, ತೀಟೆ ಮಾಡ್ಕೊತವನೆ. ನಾನು ಇಲ್ಲೆಲ್ಲ ಹಾಳೆಗಳು ಹೊಸಿಬೇಕು, ಹಾಳೆಗಳು ಹೊಸ್ಕೊಳಕ್ಕೂ ಆಗ್ತಾ ಇಲ್ಲ, ಹಂಗೆ ತೀಟೆ ಮಾಡ್ತಾವನೆ. ಇವನು ಸುಧಾರಿಸ್ಕೊಂಡೆ ನಾನು ಇವಾಗ ಹಾಳೆ ಹೊಸ್ಕೋಬೇಕು. ಹೊಸ್ಕೊತಾ ಇದ್ದೀನಿ. ಇವನು ಕೈ ಬಿಡ್ತಾ ಇಲ್ಲ, ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಪಾಪ ತೀಟೆ ಮಾಡಬಾರ್ದಲ್ವಾ? ಹೊಸ್ಕೊತಾ ಇದ್ದೀನಿ. ಇದೇನು ಹಿಟ್ಟು ಗೊತ್ತಾ, ಇದು ನಮ್ಮ ಕಡೆ ಒಡ್ರಾಗಿ ಹಸಿಟ್ಟು ಅಂತಾರೆ. ಇದನ್ನು ರಾಗಿನ ತೊಳೆದ್ಬಿಟ್ಟು ಆರಿಸ್ಬಿಟ್ಟು ಹಸಿಟ್ಟು ಮಾಡ್ಕೊಂಬರ್ತೀವಿ. ಅದನ್ನು ನಾವು ತಿರುಗಿಕೊಂಡ್ರೆ ಈ ಥರ ಬರುತ್ತೆ. ಇದರಲ್ಲಿ ಒಸಿದ್ರೆ ಹಾಳೆಗಳು ಅಂಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಇದನ್ನ ಮಾಡ್ಕೊತೀವಿ. ಇವಾಗ ನಾನೆಲ್ಲ ಹಾಳೆ ಹೊಸ್ಕೊತಾ ಇದ್ದೀನಿ. ಹೊಸ್ಕೊಳ್ಳೋಣ ಅಂತ ಅವನು ಬೇರೆ ಅಳ್ತಾ ಇದ್ದಾನೆ. ಬೇಗ ಬೇಗ ಹೊಸ್ಕೋಬೇಕು. ಹೊಸ್ಕೊಂಡು ರೆಡಿ ಮಾಡ್ಕೊತೀನಿ. ನೋಡ್ರಿ, ನಮ್ಮ ಪಾಪು ಆಡ್ತಾ ಇದೆ. ಈ ಶೆಲ್ಪಿನ ಮೇಲೆ ಕುಂಡಿಸ್ಕೊಂಡ್ರೆ ನಾನು ಇದು ಮಾಡಬೇಕು, ಅಡುಗೆ ಮಾಡಬೇಕು. ಅವನು ಸುಮ್ಮನೆ ಇರಲ್ಲ, ಭಾಳ ತುಂಟ. ಇವನು ತೀಟೆ ಮಾಡ್ತಾ ಇದ್ದಾನೆ. ಅವನ್ನಲ್ಲಿ ಬಿಟ್ಟು ನಾನಿವಾಗ ಹಾಳೆ ಮುಚ್ಕೊಂಡು ತೇಲ್ಸ್ಕೊತೀನಿ. ಮಕ್ಕಳಿದ್ರೆ ಕೆಲಸ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಈ ಥರ ನಾವು ಇದು ಮಾಡಿಕೊಂಡೆ ಕೆಲಸ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡಿಕೊಂಡು. ಯಾಕಂದರೆ ಕೈ ಬಿಡಲ್ಲ ಅವರು. ಎಲ್ಲ ಈ ಥರ ಮುಚ್ಚಿಟ್ಕೊಳ್ಳೋಣ. ಚೆನ್ನಾಗಿ ಬರ್ತಾ ಇದೆ. ಇದನ್ನು ಮಾತ್ರ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆ ಗಲೀಜಾಗ್ಬಿಡುತ್ತೆ.
ಇದು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡ್ರೇ ಎಣ್ಣೆಗೆ ಬಿಡ್ಬೋದು. ಈ ಥರ ನಾನೆಲ್ಲ ಇದೆ ಕ್ಲೋಸ್ ಮಾಡ್ಕೊಬೇಕು. ಬನ್ನಿ, ನನ್ನ ಮೊಮ್ಮಗ ಸ್ಕೂಲಿಂದ ಬಂದಿದ್ದಾನೆ. ಕರ್ಜಿಕಾಯಿ ಕೊಡ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ಅವನು ಯಾವ ಥರ ಹೇಳ್ತಾನೆ ಅಂತ ತಿನ್ನು ಚಿಂಟು. ಥ್ಯಾಂಕ್ ಯು. ನೋಡಿ, ನಿಮ್ಮನೆಲ್ಲೂ ನೀವು ಆದಷ್ಟು ಮನೆ ತಿಂಡಿನೇ ಮಕ್ಳಿಗೆ ಮಾಡಿಕೊಡಿ, ಹೆಲ್ತಿಯಾಗಿರುತ್ತೆ. ಹೊರಗಡೆ ತಿಂಡಿ ಕಮ್ಮಿ ಮಾಡಿ ಮನೆ ತಿಂಡಿ, ಮನೆಯೊಳಗೆ ತಿಂಡಿ ಮಾಡಿಕೊಡಿ. ಥ್ಯಾಂಕ್ ಯು.